ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಹು ನಿರೀಕ್ಷೆಯ ಸಿನಿಮಾ ಅಂತಲೇ ಹೇಳ್ಬೋದು UI. ಹೌದು ಸ್ನೇಹಿತರೆ, ಉಪೇಂದ್ರ ಸರ್ ಅವರು ಆ್ಯಕ್ಟ್ ಮಾಡಿ ಡೈರೆಕ್ಷನ್ ಮಾಡಿರುವಂತಹ UI ಸಿನಿಮಾ ಬಹು ನಿರೀಕ್ಷೆಯ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಬೋದು. ಡಿಸೆಂಬರ್ 20ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಲಹರಿ ಫಿಲಮ್ಸ್ ಬ್ಯಾನರ್ ಅಡಿ ಮೂಡಿ ಬಂದಿರುವಂತಹ UI ಸಿನಿಮಾಗೆ KP ಶ್ರೀಕಾಂತ್ ಅವರು ಬಂಡವಾಳ ಹಾಕಿದ್ದಾರೆ, ಅಂದರೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಇದೆ. ಹಾಗೆ ಕ್ಯಾಮ್ರಾ ವರ್ಕು HC ವೇಣು ಅವರು ಮಾಡಿದ್ದಾರೆ. ಅಜನೀಶ್ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವಾಗಲೇ ಟ್ರೋಲ್ ಆಗುತ್ತೆ ಸಾಂಗು ಸೂಪರ್ ಹಿಟ್ ಆಗಿದೆ. ಹಾಗೆ ಚೀಪ್ 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 ಅನ್ನೋ ಸಾಂಗು ಎಕ್ಸ್ಟ್ರೀಮ್ ಲೆವೆಲ್ಗೆ ಹಿಟ್ ಆಗಿದೆ. ನಿಮ್ಗೆ ಆ ಫಸ್ಟ್ ಟೀಸರ್ ಬಿಟ್ಟಿರಲ್ಲ, ಅದರಲ್ಲೇ ನಿಮಗೆ ತುಂಬ ಬ್ಯೂಟಿಫುಲ್ಲಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ಅಜನೀಶ್ ಲೋಕನಾಥ್ ಅವರು. ತುಂಬ ಐ ಎಕ್ಸ್ಪೆಕ್ಟೇಷನ್ಗಳಿದೆ ಯಾಕೆಂದರೆ UI ಸಿನಿಮಾಗೆ. ಯಾಕೆಂದರೆ ಉಪ್ಪಿ ಸರ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಈಗಾಗಲೇ ಆಗಿರ್ಬೋದು, ಹಾಗೆ ತರ್ಲೆ ನನ್ನ ಮಗ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಹಾಗೆ ಸೂಪರ್ ಆಗಿರ್ಬೋದು, ಹೀಗೆ ಅವರ ಡೈರೆಕ್ಷನಲ್ಲಿ ಮೂಡಿ ಬಂದಂತಹ ಸಿನಿಮಾಗಳು ಎಲ್ಲ ಕೂಡ ಸೂಪರ್ ಹಿಟ್ ಆಗಿದೆ. ಒಂದು ಕಂಟೆಂಟ್ ಇಟ್ಕೊಂಡು ಹೋಗ್ತಾರೆ, ಯಾಕೆಂದರೆ ಅವ್ರದ್ದೇ ಒಂದು ಸ್ಟೈಲಲ್ಲಿ. ಆಮೇಲೆ ಒಂದು ಡೈರೆಕ್ಟ್ರ್ ಲಿಸ್ಟ್ಗಳನ್ನ ತೆಗೆದ್ರೆ 5ರಿಂದ 10 ಸ್ಥಾನದಲ್ಲಿ ಉಪೇಂದ್ರ ಸರ್ ಅವರ ಹೆಸರಿರುತ್ತೆ. ಯಾಕೆಂತ ಹೇಳಿದ್ರೆ ಅಂಥ ದೊಡ್ಡ ಡೈರೆಕ್ಟರ್, ನಮ್ಮ ಕನ್ನಡದ ಡೈರೆಕ್ಟರ್ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕೆಂತ ಹೇಳಿದ್ರೆ ಅಂಥ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಸ್ವಸ್ತಿಕ್ ಆಗಿರ್ಬೋದು, ಓಮ್ ಆಗಿರ್ಬೋದು, ಎಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಸೂಪರ್ ಹಿಟ್ಗಳು. ಉಪೇಂದ್ರ ಸರ್ ಅವ್ರು ಮಾಡಿರುವಂತಹ ಸಿನಿಮಾಗಳನ್ನ, ಆ ದಾಖಲೆಗಳನ್ನ ಉಪ್ಪಿ ಸರ್ರೇ ಮುರಿತಾರೆ. ಯಾಕೆ ಅಂತ ಹೇಳಿದ್ರೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಸಿನಿಮಾಗಳನ್ನ ಕೊಡ್ತಾ ಬಂದಿದ್ದಾರೆ ಉಪೇಂದ್ರ ಅವರು. ಎಲ್ಲಿ ಏನು ಮಾಡಬೇಕು ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ. ಹಾಗೆ ಅವರ ಡೈರೆಕ್ಷನ್ಗೆ ಅಂತಲೇ ತುಂಬ ಜನ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಅವರ ಡೈರೆಕ್ಷನ್ಗಳಲ್ಲಿ ಸಿನಿಮಾ ಬರಬೇಕು ಅಂತ. ಅದೇ ರೀತಿ ಡಿಸೆಂಬರ್ 20ಕ್ಕೆ ಸಿನಿಮಾ UI ಸಿನಿಮಾ ರಿಲೀಸ್ ಆಗ್ತಾಯಿದೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ KVN ಪ್ರೊಡಕ್ಷನ್, ಒಂದು ಬಿಗ್ ಪ್ರೊಡಕ್ಷನ್ ಹೌಸ್ ಅಂತಲೇ ಹೇಳ್ಬೋದು. KVN ಪ್ರೊಡಕ್ಷನ್ ನೀವೆಲ್ಲರೂ ಕೂಡ ಕೇಳಿರ್ತೀರ. ಆ ಪ್ರೊಡಕ್ಷನ್ ಹೌಸು ನಮ್ಮ ಇಡೀ ಎಂಟೈರ್ ಕರ್ನಾಟಕಕ್ಕೆ UI ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದೆ. ಯಾಕೆ ಅಂತ ಹೇಳಿದ್ರೆ KVN ಪ್ರೊಡಕ್ಷನ್ ಅಂದಿದ ತಕ್ಷಣ ನಿಮಗೆ ಎಲ್ಲ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ. ಅದೇ ರೀತಿ ಅವ್ರು ಮಾಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಷನ್ ಅಂದರೆ ಏನೋ ಒಂದು ಸ್ಪೆಷಲ್ಲಾಗಿ ಇದ್ದೇ ಇರುತ್ತೆ ಸಿನಿಮಾದಲ್ಲಿ, ಅದೊಂದು ಇದು ಮಾಡ್ಬೋದು. ಆಮೇಲೆ ಉಪೇಂದ್ರ ಸರ್ ಸಿನಿಮಾ ಅಂತ ಹೇಳಿದ್ರೆ ನೋಡಪ್ಪ, ಪೈಸಾ ವಸೂಲ್ ಸಿನಿಮಾ ಅಂತಲೇ ಹೇಳ್ಬೋದು. ಎಲ್ಲೂ ಬೋರ್ ಆಗಲ್ಲ, ಲ್ಯಾಗ್ ಇರಲ್ಲ, ಎಷ್ಟು ಬೇಕು ಅಷ್ಟೇ ಕೊಡ್ತಾರೆ. ಏನು ಮಾತಾಡ್ತಾರೆ, ಯಾಕೆಂದರೆ ಸುಮಾರು ಸಿನಿಮಾಗಳು ಬಂದಿದೆ. ಇವಾಗ ಲಾಸ್ಟ್ ಉಪ್ಪಿ 2 ಆಗಿದೆ. ಹಾಗೆ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ UI ಸಿನಿಮಾನ ಗೀತಾ ಆರ್ಟ್ಸ್, ಇದೊಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಅಂತಲೇ ಹೇಳ್ಬೋದು. ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ UI ಸಿನಿಮಾನ ಥ್ರೂಔಟ್ ಆಂಧ್ರ ಪ್ರದೇಶ ಆ್ಯಂಡ್ ತೆಲಂಗಾಣ ಇವು ರಿಲೀಸ್ ಮಾಡ್ತಾಯಿದ್ದಾರೆ. ಹಾಗೆ ಕೇರಳದಲ್ಲಿ AP ಇಂಟರ್ನ್ಯಾಷನಲ್ ಸಂಸ್ಥೆ ಥ್ರೂಔಟ್ ಕೇರಳ ಡಿಸ್ಟ್ರಿಬ್ಯೂಷನ್ನ ತೊಗೊಂಡಿದೆ UI ಸಿನಿಮಾನ. ಹಾಗೆ ಓವರ್ಸೀಸ್ ರಿಲೀಸಸ್ ಅಂತ ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅವ್ರು ಕೂಡ ಮಾಡ್ತಾಯಿದ್ದಾರೆ. ಹಾಗೆ ಡಿಸೆಂಬರ್ 20ಕ್ಕೆ ವರ್ಲ್ಡ್ ವೈಡ್ ಸಿನಿಮಾ UI ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್.